Dear students, hope you are all doing well. Now, we are going to discuss about one of the interesting and a very important chapter in advanced corporate accounting, that is internal reconstruction. As name suggests, internal, that means within the company we are going to reconstruct the things. Reconstruct means we restructurize the things. Usually what will happen, let us start with an example. If 4 students are sitting in a desk, 4 ಜನ ಕೂತಿರ್ತಾರೆ. If one student enters, they look into that student. If the students are not interested in giving any space to that particular student, they started to expand themselves. ಸ್ವಲ್ಪ ಹಂಗಂಗೆ ಅಂದರೆ ಸ್ವಲ್ಪ ಜರ್ಕೊಂಡು ಕೂತ್ಕೊಳ್ತಾರೆ, ಬ್ಯಾಗ್ಗಳನ್ನು ಅಡ್ಡ ಇಡ್ತಾರೆ, so that they are not going to give any space for a new student to sit beside them. One possibility. Another possibility, if that particular new student is a dearest friend of these 4, ತುಂಬ ಕ್ಲೋಸ್ ಫ್ರೆಂಡ್ ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ದೇ ಟುಕ್ ಔಟ್ ದೇರ್ ಬ್ಯಾಗ್ಗಳನ್ನು ತೊಗೊಳ್ತಾರೆ. ಸೊ ಎಕ್ಸ್ಪ್ಯಾಂಡ್ ಮಾಡಿ ಏನು ಕೂತಿದ್ರು ಆರಾಮಾಗಿ ಸ್ವಲ್ಪ ಒತ್ತರಿಸ್ಕೊಂಡು ಕೂತ್ಕೊಳ್ತಾರೆ. ದೇ ವಿಲ್ ಕ್ರಿಯೇಟ್ ಎ ಸ್ಪೇಸ್ ಫಾರ್ ದ ಫ್ರೆಂಡ್ ಟು ಸಿಟ್ ಬಿಸೈಡ್ ದಮ್. ನೋಡಿ, 2 ಥರ ಪಾಸಿಬಿಲಿಟೀಸ್ ನೀವು ಯೋಚನೆ ಮಾಡಬೇಕು. ಬಟ್ ವೆನ್ ಕಮ್ಸ್ ಟು ಎ ಕಂಪನಿ, ಇಫ್ ಎ ಕಂಪನಿ ಸಫರ್ಸ್ ಫ್ರಮ್ ಎ ಕಂಟಿನ್ಯೂಯಸ್ ಲಾಸ್, ಒಂದು ಕಂಪನಿ ಕಂಟಿನ್ಯೂಯಸ್ ಆಗಿ ಲಾಸ್ ಆಗಿಬಿಡುತ್ತೆ 4-5 years, so that the company is not in the position to repay their debts, ಸಾಲಗಳನ್ನು ಕೂಡ ವಾಪಸ್ ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಡ್ಯೂ ಟು ಸಮ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್, ಕಂಟಿನ್ಯೂಯಸ್ ಡಿಪ್ರಿಸಿಯೇಷನ್ಸ್ ಆಗಿಬಿಡ್ಬೋದು. ದ ಫಿಕ್ಸ್ಡ್ ಅಸೆಟ್ಸ್ ಆರ್ ನಾಟ್ ಅಡಿಕ್ವೇಟ್, ಅಂದರೆ ಸಫಿಷಿಯೆಂಟ್ ಅಮೌಂಟ್ ಆಫ್ ಫಿಕ್ಸ್ಡ್ ಅಸೆಟ್ಸು ಒಂದು ಕಂಪನಿಗೆ ಸಿಗದೇ ಇರ್ಬೋದು. ದೆನ್ such a company will be in a danger of liquidating themselves. ಸೊ ಅವಾಗ ಏನಾಗುತ್ತೆ, ಬಟ್ ಕಂಪನಿ ಡೋಂಟ್ ವಾಂಟ್ ಟು ಲಿಕ್ವಿಡೇಟ್. ಕಂಪನಿ ಲಿಕ್ವಿಡೇಟ್ ಮಾಡೋಕ್ಕೂ ಕಂಪನಿಗೆ ಇಷ್ಟ ಇರಲ್ಲ. ಅಂಡರ್ ದಟ್ ಸರ್ಕಮ್ಸ್ಟಾನ್ಸಸ್, ನೋಡಿ ಕಂಪನಿ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಬಟ್ ಕಂಪನಿ ಕ್ಲೋಸ್ ಮಾಡೋಕ್ಕೆ ಇಷ್ಟ ಇಲ್ಲ. ದೇರ್ ಆರ್ 3 ಪಾಸಿಬಿಲಿಟೀಸ್ ಆರ್ ದೇರ್ ಫಾರ್ ದ ಕಂಪನಿ. ಕಂಪನಿಗೆ 3 ಪಾಸಿಬಿಲಿಟಿ ಸಿಗುತ್ತೆ. 3 ಆಪ್ಷನ್ಸ್ ವಿಲ್ ಬಿ ದೇರ್ ಫಾರ್ ದಿ ಕಂಪನಿ. ಫಸ್ಟ್ ಒನ್ ಈಸ್ ಆಬ್ವಿಯಸ್ಲಿ ದ ಲಿಕ್ವಿಡೇಟ್. ನಾನು ಆಗಲೇ ಹೇಳಿದೆ, ಬಟ್ ಕಂಪನಿಗೆ ಏನಾಗಿದೆ, ಇಲ್ಲಿ ಕಂಪನಿಗೆ ಲಿಕ್ವಿಡೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಕಂಪನಿಗೆ ಲಿಕ್ವಿಡೇಟ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇದ್ದಾಗ ಆಬ್ವಿಯಸ್ಲಿ ಏನಾಗುತ್ತೆ, ದೇ ವಿಲ್ ಗೋ ಫಾರ್ ಅನದರ್ ಆಪ್ಷನ್. ಏನಂತೆ, ದೇ ವಾಂಟ್ ಟು ರೀಕನ್ಸ್ಟ್ರಕ್ಟ್ ದಿ ಕಂಪನಿ ಎಕ್ಸ್ಟರ್ನಲಿ. ನೋಡಿ, ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ಗೆ ಹೋಗ್ತಾರೆ. ಥರ್ಡ್ ಒನ್, ಕಂಪನಿ ವಾಂಟ್ಸ್ ಟು ರೀಕನ್ಸ್ಟ್ರಕ್ಟ್ ಇಂಟರ್ನಲಿ. ಈ ಪಾಸಿಬಿಲಿಟೀಸ್ನ ಇಟ್ಕೊಳ್ತಾರೆ. ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದ ಲಿಕ್ವಿಡೇಷನ್. ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದರೆ ಹೊರಗಡೆಯಿಂದ ರೀಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದು. ದಟ್ ಮೀನ್ಸ್ ಕಂಪನಿಯನ್ನು ಲಿಕ್ವಿಡೇಟ್ ಮಾಡಿ ಮರ್ಜ್ ವಿತ್ ಅನದರ್ ಕಂಪನಿ, ಆರ್ ಗಿವ್ ಎ ಸ್ಪೇಸ್ ಅನದರ್ ಕಂಪನಿ ಟು ಅಬ್ಸಾರ್ಬಸ್. ನಮ್ಮನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಕೊಟ್ಬಿಡೋದು, ಅಂದರೆ ನಮ್ಮ ಮೇಜರ್ ಪಾರ್ಟ್ ಆಫ್ ಪೋರ್ಷನ್ಸ್ ಆಫ್ ಶೇರ್ಸ್ಗಳನ್ನ ಬೇರೆಯವ್ರಿಗೆ ಮಾರ್ಕೊಳ್ಳೋದು. ಇಲ್ಲಿ ಕಂಪನಿ ಮಾರೋಕ್ಕೂ ರೆಡಿ ಇಲ್ಲ, ಕ್ಲೋಸ್ ಮಾಡೋಕ್ಕೂ ರೆಡಿ ಇಲ್ಲ. ಅಂಡರ್ ಸಚ್ ಸರ್ಕಮ್ಸ್ಟಾನ್ಸಸ್ ಕಂಪನಿ ವಿಲ್ ಬಿ ಲೆಫ್ಟ್ ವಿತ್ ಓನ್ಲಿ ಒನ್ ಆಪ್ಷನ್ ಕಾಲ್ಡ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ವಾಟ್ ದೇ ಆರ್ ಗೋಯಿಂಗ್ ಟು ಡೂ? In an internal reconstruction, they are going to make an arrangement where the claims of shareholders, debenture holders, creditors and other liabilities are altered. ಈಗ ಯಾವುದೋ ಒಬ್ಬ ಕ್ರೆಡಿಟರ್ಸ್ಗೆ ನಾವು 10 ಲಕ್ಷ ಕೊಡಬೇಕಾಗಿರುತ್ತೆ. ಅವನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು 10 ಲಕ್ಷಕ್ಕೆ 5 ಲಕ್ಷ ಮಾತ್ರ ವಾಪಸ್ ಕೊಡ್ತೀವಿ ಅಂತ ಮಾಡ್ಕೊಳ್ಳೋದು. ಸೊ 5 ಲಕ್ಷ ರೂಪಾಯಿ ಕಂಪನಿಗೆ ಲಯಬಿಲಿಟಿ ಕಡಿಮೆ ಆಗುತ್ತೆ. ಯಾರೋ ಒಬ್ಬ ಶೇರ್ ಹೋಲ್ಡರ್ಸ್ಗೆ 10 ರೂಪಾಯಿ ವಾಪಸ್ ಕೊಡಬೇಕಾಗಿರುತ್ತೆ, 10 ರೂಪಾಯಿ ಶೇರ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ವಿಲ್ ರಿಕ್ವೆಸ್ಟ್ ದಿ ಶೇರ್ ಹೋಲ್ಡರ್ ಟು ರೆಡ್ಯೂಸ್ ಇಟ್ ಟು ₹5, 5 ರೂಪಾಯಿ ಮಾಡ್ಕೊಬೋದು. ಅವಾಗ ನಮಗೆ 5 ರೂಪಾಯಿ ದುಡ್ಡು ಉಳಿದ್ಬಿಡುತ್ತೆ. ಕ್ಯಾಪಿಟಲ್ ರಿಡಕ್ಷನ್, ಕ್ಯಾಪಿಟಲ್ ಕಡಿಮೆ ಆಗ್ತಾ ಹೋಗುತ್ತೆ. ಅಟ್ ದಿ ಸೇಮ್ ಟೈಮ್, ಇಫ್ ಎನಿ ಲಾಸಸ್ ಆರ್ ಅಕ್ಯುಮಿಲೇಟೆಡ್ ಲಾಸಸ್ ಆರ್ ದೇರ್, ಕಂಟಿನ್ಯೂನಿಯಸ್ ಲಾಸಸ್ ಏನಿರುತ್ತೆ, ಲಾಸ್ಗಳನ್ನು ರಿಟರ್ನ್ ಆಫ್ ಮಾಡ್ಕೊಬೋದು. ಅವಾಗ ಏನಾಗುತ್ತೆ, ಕಂಪನಿಯಲ್ಲಿ ಅಸೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅಂದರೆ ಅಸೆಟ್ ಸೈಡ್ ಟೋಟಲ್ ಕಡಿಮೆ ಆಗುತ್ತೆ. ಸೇಮ್ ಟೈಮ್ಸ್ ವಿ ಕ್ಯಾನ್ ಆಲ್ಟರ್ ದಿ ಲಯಬಿಲಿಟಿ ಆಲ್ಸೋ. ದೆನ್ ಇಫ್ ಎನಿ ಫಿಕ್ಟಿಷಿಯಸ್ ಅಸೆಟ್ಸ್ ಆರ್ ದೇರ್ ಲೈಕ್ ಗುಡ್ ವಿಲ್ ಆ್ಯಂಡ್ ಅದರ್ ಥಿಂಗ್ಸ್, ಅದನ್ನು ಕೂಡ ರೈಟ್ ಆಫ್ ಮಾಡ್ಕೊಳ್ಳೋದು. ಅಂದರೆ ದೇರ್ ಇಸ್ ಅ ಪ್ರಾವಿಷನ್ ದಟ್ ಫಿಕ್ಟಿಷಿಯಸ್ ಅಸೆಟ್ ಕ್ಯಾನ್ ಬಿ ರಿಟರ್ನ್ ಆಫ್ ಓವರ್ ದಿ ಪೀರಿಯಡ್ ಆಫ್ ಟೈಮ್. ಅಂದರೆ ಹೊಡೆದಾಕ್ಬಿಡೋದು ಅಂದರೆ ಕ್ಯಾನ್ಸಲ್ ಮಾಡಿಬಿಡೋದು. ಕ್ಯಾನ್ಸಲ್ ಮಾಡಿದಾಗ ಅಸೆಟ್ ಸೈಡ್ ಕಡಿಮೆ ಆಗುತ್ತೆ. ಸೇಮ್ ಟೈಮ್ ವಿಲ್ ಗೆಟ್ ಎ ಸ್ಪೇಸ್ ಟು ರಿಡ್ಯೂಸ್ ಅವರ್ ಲಯಬಿಲಿಟಿ. ಸೊ ಇಂಥದನ್ನು ನಾವೇನಪ್ಪ ಕರಿತೀವಿ ಅಂದರೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ದೆರ್ ಆರ್ 2 ಫಾರ್ಮ್ಸ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಯಾವ್ದ್ಯಾವುದು? ಒನ್ ಈಸ್ reorganization of capital and second one
ರೆಡ್ಯೂಸ್ ಆಫ್ ಕ್ಯಾಪಿಟಲ್. ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ರಿಆರ್ಗನೈಸೇಷನ್ ಆಫ್ ಕ್ಯಾಪಿಟಲ್. ನೋಡಿ ಅವರೇ ಹೇಳ್ತಾ ಇದ್ದಾರೆ, ರಿಆರ್ಗನೈಸ್ ಅಂದರೆ ಎಕ್ಸಿಸ್ಟಿಂಗ್ ಇರೋದನ್ನ ತೊಂದರೆ ಮಾಡೋಕ್ಕೆ ಹೋಗಲ್ಲ. ಇನ್ಸ್ಟೆಡ್ ಆಫ್ ದಟ್ ದೇ ಆರ್ ಗೋಯಿಂಗ್ ಟು ರಿಆರ್ಗನೈಸ್ ಇಟ್. ಏನು ಮಾಡ್ತಾರೆ? ಇನ್ಕ್ರೀಸಿಂಗ್ ದ ಶೇರ್ ಕ್ಯಾಪಿಟಲ್ ಬೈ ಮೇಕಿಂಗ್ ಫ್ರೆಶ್ ಇಶ್ಯೂ. ಸೊ ನಮಗೆ ದುಡ್ಡು ಬೇಕು, ಏನು ಮಾಡೋದು ಅವಾಗ? ಸಿಂಪ್ಲಿ ಮೇಕ್ ಎ ಫ್ರೆಶ್ ಇಶ್ಯೂ. ಸೊ ಫ್ರೆಶ್ ಇಶ್ಯೂ ಮಾಡೋದ್ರಿಂದ ಅಮೌಂಟ್ ವಿಲ್ ಬಿ ರೈಸ್ಡ್ ಸೊ ದ್ಯಾಟ್ ಕಂಪನಿ ಕ್ಯಾನ್ ಬಿ ರೀಕನ್ಸ್ಟ್ರಕ್ಟೆಡ್. ಸೆಕೆಂಡ್ ಒನ್, ಡಿಕ್ರೀಸ್ ದ ಕ್ಯಾಪಿಟಲ್ ವ್ಯಾಲ್ಯೂ. ಸೊ ಡಿಕ್ರೀಸ್ ದಿ ಅಸೆಟ್ ವ್ಯಾಲ್ಯೂಗಳು. ಅಸೆಟ್ ವ್ಯಾಲ್ಯೂಗಳನ್ನು ಕಡಿಮೆ ಮಾಡ್ತಾ ಹೋಗುವಂಥದ್ದು. ದರ್ ಇಸ್ ಒನ್ ಮೋರ್ ಪಾಸಿಬಿಲಿಟಿ. ಸೊ ನಾವು ಕಂಪನಿ ರಿಆರ್ಗನೈಸ್ ಮಾಡಬೇಕಾದಾಗ ಏನಪ್ಪ ಮಾಡ್ತೇನೆ ನೋಡಿ, ನಾನು ಆಗಲೇ ಹೇಳ್ದಂಗೆ ರಿಆರ್ಗನೈಸ್ ಇಸ್ ನಾಟ್ ಎ ಈಸಿ ಪ್ರಾಸೆಸ್. ಫಾರ್ ದ್ಯಾಟ್ ಕಂಪನಿ ಹ್ಯಾಸ್ ಟು ಮೇಕ್ ಆಲ್ಟರೇಷನ್ಸ್ ಇನ್ AOA. AOAಲಿ ಒಂದು ಆಲ್ಟರೇಷನ್ಸ್ ಮಾಡ್ಕೊಳ್ಬೇಕು. ದೆನ್ ಒನ್ ಮೋರ್ ಥಿಂಗ್ ಈಸ್ ಕಂಪನಿ ಶುಡ್ ಟೇಕ್ ಎ ಪರ್ಮಿಷನ್ ಫ್ರಮ್ ದ ಕೋರ್ಟ್. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ಆಫ್ ಕೋರ್ಟ್ ಇಸ್ ನಾಟ್ ರಿಕ್ವೈರ್ಡ್ ಆರ್ ನಾಟ್ ನೆಸೆಸರಿ, ಬಟ್ ಹಿಯರ್ ದ ಪರ್ಮಿಷನ್ ಫ್ರಮ್ ದಿ ಕೋರ್ಟ್ ಇಸ್ ಮ್ಯಾಂಡೇಟರಿ. ನೋಡಿ, ಇನ್ಕ್ರೀಸಿಂಗ್ ದ ಶೇರ್ ಕ್ಯಾಪಿಟಲ್ ಬೈ ಕ್ಯಾನ್ಸಲಿಂಗ್ ಅನ್ಲಿಸ್ಟೆಡ್ ಶೇರ್, ಡಿಕ್ರೀಸಿಂಗ್ ದ ಕ್ಯಾಪಿಟಲ್ ಬೈ ಕ್ಯಾನ್ಸಲಿಂಗ್ ದಿ ಅನ್ಇಶ್ಯೂಡ್ ಶೇರ್ಸ್. ಅನ್ಇಶ್ಯೂಡ್ ಶೇರ್ಸ್ ಅಂದ್ರೆ ಯಾವುದು? ಯೂಶಲಿ ಕಂಪನಿ ಇಸ್ ನಾಟ್ ಗೋಯಿಂಗ್ ಟು ಇಶ್ಯೂ ಆಲ್ ದ ಆಥರೈಸ್ಡ್ ಕ್ಯಾಪಿಟಲ್ ವಾಟ್ ಎವರ್ ಇಸ್ ಮೆನ್ಷನ್ಡ್ ಇನ್ MOA ಟು ದ ಪಬ್ಲಿಕ್. ಕಂಪನಿಯಲ್ಲಿ 1 lakh ಶೇರ್ಸ್ ಇದೆ ಅಂದರೆ 1 lakh ಒಂದೇ ಸಲ ಇಶ್ಯೂ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್ ಅವ್ರು ಏನು ಮಾಡ್ತಾರೆ? 50,000 ಇಶ್ಯೂ ಮಾಡ್ತಾರೆ, 50,000 ಅನ್ಇಶ್ಯೂಡ್ ಅಂತ ಹಾಗೆ ಇಟ್ಕೊಂಡಿರ್ತಾರೆ. ಇನ್ಸ್ಟೆಡ್ ಆಫ್ ಇಶ್ಯೂಯಿಂಗ್ ದಟ್ ಟು ದ ಪಬ್ಲಿಕ್ ದೇ ಆರ್ ಗೋಯಿಂಗ್ ಟು ಕ್ಯಾನ್ಸಲ್ ಇಟ್ ಸೊ ದ್ಯಾಟ್ ದ ಶೇರ್ ಕ್ಯಾಪಿಟಲ್ ವಿಲ್ ಬಿ ಡಿಕ್ರೀಸ್ಡ್. ಸೊ ಈ ಥರ ಒಂದು ಪಾಸಿಬಿಲಿಟಿಯನ್ನು ಅವರು ಮಾಡ್ಕೊಳ್ತಾರೆ. ಅಂದರೆ ವೆನ್ ಕಮ್ಸ್ ಟು ದ ಥರ್ಡ್ ಪಾಸಿಬಿಲಿಟಿ ಏನಪ್ಪ ಅಂದರೆ, ದ ಥರ್ಡ್ ಪಾಸಿಬಿಲಿಟಿ ಈಸ್ conversion of shares into stock or vice versa. The question is, what is the difference between stock and a share? Usually a share is a share of the capital of the company ಅಂತ ಹೇಳ್ತಾರೆ. ಒಂದು ಪಾರ್ಟನ್ನು ಮಾತ್ರ ನಾವು ಶೇರ್ ಅಂತ ಕರಿತೀವಿ. ಬಟ್ ವೆನ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸ್ಟಾಕ್, ಓನ್ಲಿ ಫುಲಿ ಪೇಯ್ಡ್ ಶೇರ್ಸ್ ಆರ್ ಕನ್ವರ್ಟೆಡ್ ಇಂಟು ಸ್ಟಾಕ್. ಸ್ಟಿಲ್ ಇಫ್ ಇಟ್ ಈಸ್ ಪಾರ್ಟ್ಲಿ ಪೇಯ್ಡ್, ಅದನ್ನು ನಾವು ಶೇರ್ಸ್ ಅಂತಲೇ ಕರಿತಾ ಇರ್ತೀವಿ. ಸೊ ಸ್ಟಾಕ್ಸನ್ನು ಶೇರ್ಸಾಗಿ ಕನ್ವರ್ಟ್ ಮಾಡಿದ್ರೆ ಏನಪ್ಪ ಆಗುತ್ತೆ ಅಂದರೆ ನಮಗೆ ರಿಮೈನಿಂಗ್ ದುಡ್ಡು ಬರುತ್ತೆ ಅಲ್ವಾ? ಸೊ ದ್ಯಾಟ್ ಕಂಪನಿ ಕ್ಯಾನ್ ಬಿ ಎಕ್ಸ್ಪ್ಯಾಂಡೆಡ್. ವೈಸ್ ವರ್ಸ ಸ್ಟಾಕನ್ನು ಶೇರ್ಸಾಗಿ ಕನ್ವರ್ಟ್ ಮಾಡ್ಬೋದು. ಈಗಾಗಲೇ 10 ರೂಪಾಯಿ ಪೇ ಮಾಡಿಬಿಟ್ಟಿರ್ತಾರೆ, ಬಟ್ ನಾವು ಶೇರ್ ಕ್ಯಾಪಿಟಲ್ 20 ರೂಪಾಯಿ ರೈಸ್ ಮಾಡಿಬಿಟ್ಟು ಸ್ಟಿಲ್ 10 rupees ಇಸ್ ಲೆಫ್ಟ್ ಔಟ್ ಅಂತ ಹೇಳ್ತೀವಿ. ಅವಾಗ ಸ್ಟಾಕ್ ಫುಲ್ಲಿ ಪೇಯ್ಡ್ ಆಗಲ್ಲ, ಇಟ್ ವಿಲ್ ಬಿ ಪಾರ್ಟ್ಲಿ ಪೇಯ್ಡ್. ಅದು ಕೂಡ ಕನ್ವರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ಕನ್ಸಾಲಿಡೇಷನ್ ಆಫ್ ಶೇರ್ಸ್ ಆಫ್ ಸ್ಮಾಲರ್ ಅಮೌಂಟ್ ಇಂಟು ಶೇರ್ಸ್ ಆಫ್ ಎ ಲಾರ್ಜರ್ ಅಮೌಂಟ್. ಅಂದರೆ 100 rupees ಶೇರ್ಸ್ ಇರೋದನ್ನು 10 rupees ಶೇರ್ಸ್ ಇಳಿಸೋದು, ಕನ್ಸಾಲಿಡೇಟ್ ಮಾಡೋದು. ಅವಾಗ ಏನಾಗುತ್ತೆ? ಲಾರ್ಜರ್ ಅಮೌಂಟ್ ಇಂಟು ಸ್ಮಾಲರ್ ಅಮೌಂಟ್ ಆಗುತ್ತೆ. ಅದೇ ಥರ ಸಬ್ ಡಿವಿಷನ್ ಆಫ್ ಶೇರ್ಸ್ ಆಫ್ ಲಾರ್ಜರ್ ಅಮೌಂಟ್ಸ್ ಇಂಟು ಸ್ಮಾಲರ್ ಅಮೌಂಟ್ಸ್. ಸೊ ಸಬ್ ಡಿವಿಷನ್ ಆಫ್ ಶೇರ್ಸ್, ಸಪೋಸ್ 100 ರೂಪಾಯಿದು ಪ್ರಿಫರೆನ್ಸ್ ಶೇರ್ಸ್ ಇರುತ್ತೆ. ಆ 100 ರೂಪಾಯಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 10 ರೂಪಾಯಿ ಪ್ರಿಫರೆನ್ಸ್ ಶೇರ್ಸ್ ಕನ್ವರ್ಟ್ ಮಾಡಿ ಇನ್ನು 90 ರೂಪಾಯಿ ಅವ್ರಿಗೆ ಕೊಡಬೇಕಾಗಿರುತ್ತಲ್ಲ, ಅದ್ರ ಬದಲು ನೋ ವಿ ಆರ್ ಗೋಯಿಂಗ್ ಟು ಇಶ್ಯೂ 50 rupees ಆಫ್ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತೀವಿ ಅಂತ ಸಬ್ ಡಿವಿಷನ್ಸ್ ಮಾಡ್ಕೊಳ್ತಾರೆ. ಸೊ ದೀಸ್ ಆರ್ ಆಲ್ ಕಾಲ್ಡ್ ರಿಆರ್ಗನೈಸೇಷನ್. ಹಾಗಾದರೆ ನೆಕ್ಸ್ಟ್ ಏನದು? ರಿಡಕ್ಷನ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟಿ. ನೋಡಿ, ಇಲ್ಲಿ ರಿಡ್ಯೂಸೇ ಮಾಡಿಬಿಡ್ತಾರೆ. ಹೆಂಗೆ? ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಇಸ್ ಅನ್ ಅರೇಂಜ್ಮೆಂಟ್ ಅಂಡರ್ ವಿಚ್ ದ ಕ್ಯಾಪಿಟಲ್ ಆನ್ ಶೇರ್ ಹೋಲ್ಡರ್ಸ್ sometimes even the claims of debenture holders and creditors reduce. ನಾನು ಆಗಲೇ ಹೇಳ್ದಂಗೆ ಕ್ರೆಡಿಟಾರ್ಸ್ ಅಂದರೆ ನಮ್ಗೆ ಯಾರಿಗೋ ಒಬ್ಬರಿಗೆ 10 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಾಗಿರುತ್ತೆ. ಸೊ ಇನ್ಸ್ಟೆಡ್ ಆಫ್ ಪೇಯಿಂಗ್ ದೆಮ್ 10 lakhs rupees ಕ್ಯಾಶ್, ಬೈ ರಿಕ್ವೆಸ್ಟಿಂಗ್ ದೆಮ್ ಅವ್ರನ್ನ ನಾವು ರೆಡ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಆ ರೆಡ್ಯೂಸ್ ಮಾಡಿಬಿಟ್ಟು, ಅಂದರೆ ನಾವು ಕೊಡೋದೇ ಸರ್ 5 ಲಕ್ಷ ಇದೆ, ಈಗ ಆಗಲ್ಲ ಅಂತ ಮಾತಾಡ್ಬಿಟ್ಟು, ಸೊ ಅದನ್ನು ನಾವು ಕೋರ್ಟ್ ಆರ್ಡ್ರಿಂದ ತೊಗೊಂಡು ಬಂದು ಅವಾಗ ನಾವೇನು ಮಾಡ್ತೀವಿ? ಅವ್ರಿಗೆ 5 ಲಕ್ಷ ಮಾತ್ರ ಕೊಟ್ಟಾಗ ನಮಗೆ ಅದು ಕೂಡ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ರಿಡಕ್ಷನ್ ಆಫ್ ಕ್ಯಾಪಿಟಲ್. ಅಥವಾ ಇದನ್ನು ಹೆಂಗೆ ಮಾಡೋದು ರಿಡಕ್ಷನ್ ಆದಾಗ? ನೋಡಿ, ಒಂದು ಪಾಸಿಬಿಲಿಟಿ ಇದೆ, ಯಾವತ್ತು ನೋಡ್ಕೊಳ್ಳಿ. ಸುಮ್ಮನೆ ರಿಡಕ್ಷನ್ಸ್ ಮಾಡಿಬಿಟ್ರೆ ಕೆಲಸ ಆಗಲ್ಲ. ಅಟ್ ದಿ ಸೇಮ್ ಟೈಮ್ ಅಸೆಟನ್ನು ರಿಡ್ಯೂಸ್ ಮಾಡ್ತಾ ಹೋಗಬೇಕು. ಹೌ ವಿ ಆರ್ ಗೋಯಿಂಗ್ ಟು ಡೂ ಇಟ್? ದರ್ ಇಸ್ ಅ ಪ್ರೊಸೀಜರ್. ನೋಡಿ, ಇದು ಆರ್ಡರ್ನ ಜ್ಞಾಪಕ ಇಟ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್ ಆರ್ಡರ್. ಫಸ್ಟು ಅಕ್ಯುಮಿಲೇಟೆಡ್ ಲಾಸಸ್ ಅಂದರೆ P&L ಇದ್ದರೆ ಅದನ್ನೇ ತೊಗೊಳ್ತೀವಿ. ಸೆಕೆಂಡ್ ಒನ್, ಆಲ್ವೇಸ್ ಫಿಕ್ಟಿಷಿಯಸ್ ಅಸೆಟ್ಸ್. ಅದಕ್ಕಿಂತ ಮುಂಚೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಬೆಂಚರ್, ಡಿಸ್ಕೌಂಟ್ ಆರ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಏನಿದೆ ಅದನ್ನು ಮಾತ್ರ ತೊಗೊಳ್ತೀವಿ. ದಟ್ ಇಸ್ ಮಿಸಲೇನಿಯಸ್ ಇರುತ್ತೆ, ಅದನ್ನು ತೊಗೊಳ್ತೀವಿ, ಅಂದರೆ ಮಿಸಲೇನಿಯಸ್ ಅಸೆಟ್. ದೆನ್ ವಿಲ್ ಗೋ ಫಾರ್ ಫಿಕ್ಟಿಷಿಯಸ್ ಅಸೆಟ್ಸ್ ಲೈಕ್ ಗುಡ್ ವಿಲ್ ಆ್ಯಂಡ್ ಅದರ್ ಥಿಂಗ್ಸ್. ಆ್ಯಂಡ್ ನೆಕ್ಸ್ಟ್, ಇಫ್ ದ ಸ್ಟಿಲ್ ಅಮೌಂಟ್ ಟು ಬಿ ರಿಡ್ಯೂಸ್, ದೆನ್ ವಿಲ್ ಗೋ ಫಾರ್ ಫಿಕ್ಸ್ಡ್ ಅಸೆಟ್ಸ್. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡೂ ಇಟ್. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ದ ನ್ಯೂ ಕಂಪನಿ is formed in case of internal reconstruction. Sorry, no new company is formed in case of internal reconstruction, whereas in case of external reconstruction, a new company will be formed. ನಾನು ಆಗಲೇ ಹೇಳ್ದಂಗೆ ಬೇರೆ ಯಾರೋ ಅಬ್ಸಾರ್ಬ್ ಮಾಡ್ಕೊಳ್ತಾರೆ, ಅಥವಾ ಈ ಕಂಪನಿಯನ್ನು ಲಿಕ್ವಿಡೇಟ್ ಮಾಡಿ ನಾವು ಇನ್ನೊಂದು ಕಂಪನಿಗೆ ಸೇಲ್ ಮಾಡಿಬಿಡ್ತೀವಿ. ಅವಾಗ ಎಕ್ಸಿಸ್ಟಿಂಗ್ ಕಂಪನಿ ವಿಲ್ ಬಿ ನೋ ಮೋರ್ ಅಂಡ್ ನ್ಯೂ ಕಂಪನಿ ವಿಲ್ ಬಿ
existed. But internal reconstruction alli, we are not going to sell off the company, so company remain intact, only the shares are altered. Second one, in case of internal reconstruction, no company is liquidated, but in case of external reconstruction, one company is liquidated. ನಾನು ಆಗಲೇ ಹೇಳ್ದಂಗೆ, ಇಫ್ ಅನದರ್ ಕಂಪನಿ ಅಬ್ಸಾರ್ಬ್ ಅವರ್ ಕಂಪನಿ ಅಂದರೆ ನಮ್ಮ ಕಂಪನಿ ದೊಡ್ಡ ಕಂಪನಿ ಯಾವುದು ನಮ್ಮ ಕಂಪನಿಯನ್ನು ಕೊಂಡ್ಕೊಂಡ್ಬಿಟ್ಟಾಗ ನಮ್ಮ ಕಂಪನಿ ಲಿಕ್ವಿಡೇಟ್ ಆಗಿಬಿಡುತ್ತೆ, ಆಯಿತಾ? ಅದೇ ಹೊಸ ಕಂಪನಿ ಎಕ್ಸಿಸ್ಟ್ ಆಗುತ್ತೆ. ವೆರಸ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನಲ್ಲಿ ನೋ ಕಂಪನಿ ಇಸ್ ಗೋಯಿಂಗ್ ಟು liquidate. Third one, internal reconstruction requires court's confirmation. I already explained. It is mandatory to get the permission from court in case of internal reconstruction, but it is not mandatory in case of external reconstruction. Next, internal reconstruction is a slow and tedious process. So ಇದನ್ನೆಲ್ಲ ಮಾಡಬೇಕು ಅಂದರೆ ನೋಡಿ, ಫಸ್ಟ್ ನಾವೊಂದು ಎಕ್ಸ್ಟ್ರಾರ್ಡಿನರಿ ಜನರಲ್ ಬಾಡಿ ಮೀಟಿಂಗ್ನ ಕಂಡಕ್ಟ್ ಮಾಡಬೇಕು, ಅಲ್ಲಿ ಪರ್ಮಿಷನ್ಸ್ ತೊಗೊಳ್ಬೇಕು, ಆಮೇಲೆ AOAನ ಆಲ್ಟರ್ ಮಾಡಬೇಕು, ದೆನ್ ವಿಲ್ ಗೋ ಫಾರ್ ಕೋರ್ಟಿಂದ ಆರ್ಡರ್ ತರಬೇಕು, ದೆನ್ ಏನೇನು ನಾವು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು, ದೆನ್ ವಿಲ್ ಗೋ ಫಾರ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್. ಇಟ್ಸ್ ಎ ಟಿಡಿ ಆ್ಯಂಡ್ ಎ ಲೆಂತಿಯಸ್ ಪ್ರೋಸೆಸ್. ವೆರಾಸ್ ಎಕ್ಸ್ಟರ್ನಲ್ ಹಂಗಲ್ಲ, ನಮಗೆ ಬೇಡ ಅಂತ ದಿವಸ ಮಾರ್ಬಿಟ್ಟು ಇಮಿಡಿಯೇಟಾಗಿ ಪ್ರಾಸೆಸ್ಗಳನ್ನು ಶುರು ಮಾಡ್ಕೊಳ್ಬೋದು. ಲಾಸ್ಟ್ ಒನ್, ಇನ್ ಕೇಸ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ದ ಕಂಪನಿ ಈಸ್ ಏಬಲ್ ಟು ಸೆಟ್ ಆಫ್ ಇಟ್ಸ್ ಪಾಸ್ಟ್ ಲಾಸಸ್ ಎಗೇನ್ಸ್ಟ್ ದ ಫ್ಯೂಚರ್ ಪ್ರಾಫಿಟ್ಸ್. ಅಂದರೆ ನಮಗೆ ಫ್ಯೂಚರ್ ಪ್ರಾಫಿಟ್ಸ್ಗಳಿಗೋಸ್ಕರ ವಿ ಆರ್ ಗೋಯಿಂಗ್ ಟು ವೈಪ್ ಆಫ್ ದ ಪ್ರೀವಿಯಸ್ ಲಾಸಸ್. ಹಳೆಯ ಲಾಸ್ಗಳನ್ನೆಲ್ಲ ನಾವೇನು ಮಾಡ್ತೀವಿ, ಸೆಟ್ ಆಫ್ ಮಾಡ್ತೀವಿ. ಸೆಟ್ ಆಫ್ ಅಂದರೆ ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ. ವೆರಾಸ್ ಇನ್ ಕೇಸ್ ಆಫ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್, ಪಾಸ್ಟ್ ಲಾಸಸ್ ಆಫ್ ದ ಓಲ್ಡ್ ಕಂಪನಿ ಕೆನಾಟ್ ಬಿ ಸೆಟ್ ಆಫ್. ಅಂದರೆ ಹೊಸ ಕಂಪನಿ ಯಾವುದು ಕೊಂಡ್ಕೊಳ್ಳುತ್ತೆ ಅದು ಹಳೆಯ ಕಂಪನಿಯ ಲಾಸ್ಗಳನ್ನು ಕೆನಾಟ್ ಬಿ ರಿಟರ್ನ್ ಆಫ್. ಸೊ ದೀಸ್ ಆರ್ ಆಲ್ ದ ಡಿಫರೆನ್ಸಸ್. ಬಟ್ ವೆನ್ ಕಮ್ಸ್ ಟು ಅಕೌಂಟಿಂಗ್ ಎಂಟ್ರೀಸ್, simply just go through the accounting entries. I think no explanation is needed because I will find ಅಥವಾ I'll give you the most easiest method. ಸೊ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಒಂದು ಅರ್ಥ ಮಾಡ್ಕೊಳ್ಳಿ. ಸಪೋಸ್ 100 ರೂಪೀಸ್ ಯಾವುದೋ ಒಂದು ಪ್ರಿಫರೆನ್ಸ್ ಶೇರ್ಸನ್ನು ನಾವು 50 ರೂಪೀಸ್ಗೆ ಇಳಿಸಿದ್ವಿ ಅಂತ ಇಟ್ಕೊಳ್ಳಿ, 50 ರೂಪೀಸ್ಗೆ. ಸೊ ಶೇರ್ ಕ್ಯಾಪಿಟಲ್ 50 ರೂಪಾಯಿ ಕಡಿಮೆ ಆಯಿತು. ರಿಮೈನಿಂಗ್ ಏನಾಗುತ್ತೆ, 50 ರೂಪಾಯಿ ಕ್ಯಾಪಿಟಲ್ ರಿಡಕ್ಷನ್ ಅಂತ ಕರಿತೀವಿ. ದಿಸ್ ಈಸ್ ಒನ್. ಅಂದರೆ ನೀವು ಯಾವುದೇ ಲಯಬಿಲಿಟಿ ಕಡಿಮೆ ಆದಾಗ ಒನ್ ಥಿಂಗ್ ವಿಲ್ ಬಿ ದೇರ್, ದಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್. ಕ್ಯಾಪಿಟಲ್ ರಿಡಕ್ಷನ್ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಸೊ ಲಯಬಿಲಿಟೀಸ್ ರೆಡ್ಯೂಸ್ ಆದರೆ, ಪ್ಲೀಸ್ ರಿಮೆಂಬರ್ ದಿಸ್, ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಲಯಬಿಲಿಟೀಸ್ ರಿಡ್ಯೂಸ್ ಆದರೆ ಕ್ಯಾಪಿಟಲ್ ರಿಡಕ್ಷನ್ ಟು ಕ್ಯಾಪಿಟಲ್ ರಿಡಕ್ಷನ್ ಆಗಿರುತ್ತೆ. ಟು ಕ್ಯಾಪಿಟಲ್ ರಿಡಕ್ಷನ್ ಆಗಿರುತ್ತೆ. ಲಯಬಿಲಿಟೀಸ್ ಇನ್ಕ್ರೀಸ್ ಆದರೆ ಕ್ಯಾಪಿಟಲ್ ರಿಡಕ್ಷನ್ ಶುಡ್ ಬಿ ಡೆಬಿಟೆಡ್. ಅರ್ಥ ಆಯ್ತಾ? ಶುಡ್ ಬಿ ಡೆಬಿಟೆಡ್. ಅದೇ ಥರ ಅಸೆಟ್ಸ್ ಏನಾದರೂ ಡಿಕ್ರೀಸ್ ಆದರೆ ಕ್ಯಾಪಿಟಲ್ ರಿಡಕ್ಷನ್ ಮೇಲ್ಗಡೆ ಬರುತ್ತೆ ಜರ್ನಲ್ ಎಂಟ್ರೀಸಲ್ಲಿ. ಅಸೆಟ್ ಇನ್ಕ್ರೀಸ್ ಆದರೆ ಕ್ಯಾಪಿಟಲ್ ರಿಡಕ್ಷನ್ ಕೆಳಗಡೆ ಬರುತ್ತೆ. ಅಂದರೆ ಕ್ಯಾಪಿಟಲ್ ರಿಡಕ್ಷನ್ ಇಸ್ ಅ ಕಾಮನ್ ಫ್ಯಾಕ್ಟರ್ ಇನ್ 99% ಆಫ್ ದಿ ಜರ್ನಲ್ ಎಂಟ್ರೀಸ್. ಸುಮ್ಮನೆ ಒಂದೆರಡು ಎಕ್ಸಾಂಪಲ್ಸ್ ಇದೆ ನೋಡಿ. ಫಾರ್ ರಿಡಕ್ಷನ್ ಆಫ್ ಕ್ಯಾಪಿಟಲ್, ಈಗ ಈಕ್ವಿಟಿ ಕ್ಯಾಪಿಟಲ್, ಇದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಸ್ ರೆಡ್ಯೂಸ್. ನಾನು ಆಗಲೇ ಹೇಳಿದಂಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹10 ಈಸ್ ರೆಡ್ಯೂಸ್ ಟು ₹5 ಈಚ್. ಅಂದರೆ 10 ರೂಪಾಯಿ ಇರೋದು 5 ರೂಪಾಯಿ ಆಯಿತು. ಅಂದರೆ 10,000 ಇರೋದು 5,000 ಆಗುತ್ತೆ. ರಿಮೈನಿಂಗ್ 5,000 ಕ್ಯಾಪಿಟಲ್ ರಿಡಕ್ಷನ್ ಆಗುತ್ತೆ. ಸೇಮ್ ಇನ್ ಕೇಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಸೇಮ್ ಇನ್ ಕೇಸ್ ಆಫ್ ಡಿಬೆಂಚರ್ಸ್. ಅರ್ಥ ಆಯಿತಾ? ಇಷ್ಟೇ ಇದರಲ್ಲಿ ಜರ್ನಲ್ ಎಂಟ್ರೀಸ್ ಬರುವಂಥದ್ದು. ಬಿಕಾಸ್ ನಾನು ಪ್ರಾಬ್ಲಮ್ ಮಾಡಬೇಕಾದಾಗ ನೋಡಿ, ಇಲ್ಲಿ ನೋಡ್ಕೊಳ್ತಾ ಹೋಗಿ ಜರ್ನಲ್ ಎಂಟ್ರೀಸನ್ನು. ಬಟ್ ಪ್ರಾಬ್ಲಮ್ ಮಾಡಬೇಕಾದಾಗ 100% ಐ ವಿಲ್ ಶೋ ಯು ದ ಮೋಸ್ಟ್ ಈಸಿಯೆಸ್ಟ್ ಮೆಥಡ್. ಗಟ್ ಇಟ್? ನಿಮಗೆ ಈಸಿಯೆಸ್ಟ್ ಮೆಥಡಲ್ಲಿ ನಾನು ಇದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ದ್ಯಾಟ್ ಐ ವಿಲ್ ಶೇರ್ ದಿ ಡೇಟಾ ವಿತ್ ಯು. ಸೊ ದ್ಯಾಟ್ ಬಟ್ ಲಾಸ್ಟಲ್ಲಿ ನೋಡಿ, ಕ್ಯಾಪಿಟಲ್ ರಿಡಕ್ಷನ್ ಅಸೆಟ್ಗಳನ್ನು ಕಡಿಮೆ ಮಾಡಿದಾಗ ನಾನಾಗಲೇ ಹೇಳ್ದಂಗೆ ಪ್ರೊಸೀಜರ್ನ ಜ್ಞಾಪಕ ಇಟ್ಕೊಂಡಿದ್ದೆ. ಫಸ್ಟು ಆಲ್ವೇಸ್ ಅಕ್ಯುಮಿಲೇಟೆಡ್ ಲಾಸಸ್, ಅಂದರೆ P&L ಆನ್ ದಿ ಅಸೆಟ್ ಸೈಡ್ ಲಾಸ್ ಇರುತ್ತೆ. ಸೆಕೆಂಡ್ ಒನ್, ಎನಿ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಲೈಕ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಅಂಡರ್ ರೈಟಿಂಗ್ ಕಮಿಷನ್ ಇದ್ದರೆ ಅದನ್ನು ರೈಟ್ ಆಫ್ ಮಾಡ್ತಾ ಹೋಗ್ತೀವಿ. ದೆನ್ ಅಟ್ ಲಾಸ್ಟ್ next one, the fictitious assets will be written off like goodwill and other things. And last one, if required, the fixed assets are considered. So I will share the data to you people of the journal entries through some means. Okay, thank you.